ನನ್ನ ಕಣ್ಣ ಮುಂದೆ ನನ್ನ ಹೆಂಡತಿಯನ್ನು ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ದಾರೆ. ನನ್ನ ಕಣ್ಣ ಮುಂದೆ ಭಾರತದ ಸರ್ಕಾರ ಆಕ್ರಮಿತ ಈ ಎನಿಮಿ ಪಾಕಿಸ್ತಾನಕ್ಕೆ 55 ಕೋಟಿ ಕೊಡುವುದಕ್ಕೆ ನಿರ್ಣಯ ಮಾಡಿದೆ. ಸಂಸತ್ತು ಸರ್ವಾನುಮತದಿಂದ ಅದನ್ನು ಅನುಮೋದಿಸಿದೆ. ಈ ರಾಷ್ಟ್ರಪಿತ ಉಪವಾಸ ಕೂತ್ಕೊಂಡ್ರಲ್ಲ, ನಿಮ್ಮ ಹಾಗೆ ಏನೋ ಸುಳ್ಳು ಹೇಳ್ಕೊಂಡು ಇಲ್ಲಿ ಕಮಿಷನ್ ಹೊಡ್ಕೊಂಡು ಕೂತವನಲ್ಲ, ಆ ಮಾತನ್ನು ಧಿಕ್ಕರಿಸ್ತಾರೆ ನೆಹರು. 2 ದೇಶಗಳ ನಿರ್ಮಾಣ ಆಗೋದು. ಏಕ ದೇಶ ತೋ ಪ್ರಧಾನ್ ತೋ ನಿಶಾನ್. ಆಗ ಮುಖ್ಯಮಂತ್ರಿ ಎಲ್ಲ ಪ್ರಧಾನಿಯೇ. ಶೇಖ್ ಅಬ್ದುಲ್ಲಾ ಅಂತ ಹೇಳುವ ಇವರ ರಕ್ತ ಸಂಬಂಧಿಗೆ ಕೊಟ್ಬಿಡ್ತಾರೆ ಇಡೀ ಪಾಕಿಸ್ತಾನ ಉಡುಗೊರೆ. ಕುದೀತಾ ಇದ್ರು ಪಟೇಲ್. ಎಂಥ ಬ್ಲೆಂಡರ್ ಮಾಡಿದ್ರು. ನಾನು 500ಕ್ಕೂ ಹೆಚ್ಚು ಪ್ರಾಂತ್ಯಗಳನ್ನು ಈ ಭಾರತದ ಒಕ್ಕೂಟಕ್ಕೆ ಸೇರಿಸಿದ್ದೇನೆ. ಹೈದರಾಬಾದಿನಂಥ ಒಬ್ಬ ದುಷ್ಟ ನಿಜಾಮನನ್ನು ಕೂಡ ನನ್ನ ಸೈನ್ಯದ ಬಲದಿಂದ, ಭಾರತದ ಸೈನ್ಯದ ಬಲದಿಂದ ಬಗ್ಗು ಬಡಿದಿದ್ದೇನೆ. ಇದನ್ನು ನೀವು ನನಗೆ ಕೊಟ್ಟು ಬಿಡಿ ಅಂತೇಳಿ ಇವರಿಗೆ ಕೊಟ್ಟರಲ್ಲ ನೀವು. ಪಾಕಿಸ್ತಾನ ಸ್ವಾತಂತ್ರ್ಯ ತಿಕ್ಕ 1 ತಿಂಗಳಲ್ಲಿ ಕಾಶ್ಮೀರಕ್ಕೆ ಅಟ್ಯಾಕ್ ಮಾಡಿ ಅದರ ಈಗೇನು ನಾವು ಹಿಂಗೆಲ್ಲ ಬಿಡಿಸ್ಕೊಂಡಿದ್ದೀವಿ ಇಲ್ಲ. POK ಇರೋದು ಅದರ ತಲೆನೇ ಇಲ್ಲ. ಕಾಶ್ಮೀರದ ಹೀಗೆ ಚಂದದ ಕೋಳಿ ಥರ ಇರುವ ತಲೆ ಇಲ್ಲ, ಅದು ಅರ್ಧ ಕಟ್ಟದು. ಅದು POK, ಪಾಕ್ ಆಕ್ಯುಪೈಡ್ ಕಾಶ್ಮೀರ್. ಅದನ್ನು ಹಿಡ್ಕೊಂಡ್ಬಿಡ್ತಾರೆ. ಹಿಡ್ಕೊಂಡು ಈ ಜವಾಹರ್ಲಾಲ್ ನೆಹರು ಕಾರಣಕ್ಕಾಗಿ ಅದನ್ನು ತೆರವು ಮಾಡೋಕ್ಕಾಗಲಿಲ್ಲ. ಪಟೇಲ್ ಹೇಳ್ತಾರೆ, ಬಗ್ ಬಡಿಯೋಣ ಬಿಡ್ರಿ. ಜನರಲ್ ಕಾರ್ಯಪ್ಪ, ಆಗ ಜನರಲ್ ಮೇಜರ್ ಕಾರ್ಯಪ್ಪ, ಅವ್ರು ಹೇಳ್ತಾರೆ ಪರ್ಮಿಷನ್ ಕೊಡಿ, ಚೆಂಡಾಡ್ಬಿಡ್ತೀವಿ ಇವ್ರನ್ನ. ಅವರನ್ನೇನು ರಾವಲ್ಪಿಂಡಿಯನ್ನು ಹಿಡಿದು ತೋರಿಸ್ತೇನೆ ಅಂತ ಹೇಳ್ತಾರೆ ಕಾರ್ಯಪ್ಪ. ನಾನು ಕಾರ್ಯಪ್ಪನ ನಾಡಿನಿಂದ ಪಾಕಿಸ್ತಾನದಿಂದ ಮುಂಡಗಳನ್ನು ಕತ್ತರಿಸಿಕೊಂಡ ದೇಹಗಳು 25 ಬೋಗಿಗಳಲ್ಲಿ ತುಂಬಿ ಬರ್ತಾ ಇತ್ತು. ಅದು ಎಷ್ಟೋ ಟ್ರೈನ್ಗಳು. ನಮ್ಮ ನಾಟಕ ಅದರಿಂದ ಪ್ರಾರಂಭ ಆಗುತ್ತೆ. 10 ಲಕ್ಷ ಹಿಂದೂಗಳ ನರಮೇದ ನಡೆದು ಹೋಗುತ್ತೆ. ಕ್ರಿಶ್ಚಿಯನ್ ನನ್ನುಗಳನ್ನು ಇರುವ ಶಾಲೆಗೆ ಬೆಂಕಿ ಕೊಟ್ಟು ಬರ್ತಾರೆ ಮಕ್ಕಳನ್ನ. ಪಂಜಾಬ್ ಅವನು ಸುಹರ್ದಿ ಅಂತ ಹೇಳುವನು ಒಬ್ಬ ಮುಸಲ್ಮಾನ್ ಮತಾಂಧ, ಅವನು ಅಲ್ಲಿ ಮುಖ್ಯಮಂತ್ರಿ ಆ ಪ್ರಾಂತ್ಯದ್ದು. ಅವನು ಇದಕ್ಕೆಲ್ಲ ಬೆಂಬಲ ಕೊಟ್ಟಿರ್ತಾನೆ. ಅವನ ಜೊತೆಲಿ ಗಾಂಧೀಜಿ ಓಡಾಡ್ತಾರೆ ನೌಕಾಲಿ ಅಲ್ಲಿ. ಇವರು ಯಾರು RSSನ ಬೈತಾ ಇದ್ದಾರಲ್ಲ, ಗುರೂಜಿ ಗೋಳ್ಕರ್, ಅವರು ಭೇಟಿ ಆಗ್ತಾರೆ ಹರಿಸಿಂಗನನ್ನು. ನೋಡಪ್ಪ, ಇನ್ನು ಕಾಲ ಮಿಂಚಬಾರದು, ತಕ್ಷಣ ನೀನು ಭಾರತದ ಒಕ್ಕೂಟಕ್ಕೆ ಕಾಶ್ಮೀರವನ್ನು ಸೇರಿಸಿದ್ದೇನೆ ಅಂತ ಕೊಡು, ಇಲ್ಲದಿದ್ದರೆ ಪಾಕಿಸ್ತಾನದ ಪಾಲಾಗುತ್ತೆ ಅಂದಾಗ ಅವರು ಬಂದು ಪಟೇಲರ ಜೊತೆ ಕೂತ್ಕೊಂಡು ಮಾತುಕತೆ ನಡೆಸ್ತಾರೆ. ಗುರೂಜಿ, RSSನ ಗುರೂಜಿ, ಪ್ರಿಯಾಂಕ್ ಖರ್ಗೆ ಅವರು ರಿಜಿಸ್ಟರ್ ಆಗದ RSSನ ಗುರೂಜಿ. ಗಾಂಧಿ ಅಸಹಕಾರ ಚಳವಳಿ ಕರೆ ಕೊಟ್ಟರು. ಇಡೀ ಇಂಡಿಯಾ ಅಸಹಕಾರ ಚಳವಳಿಗೆ ತೆರಕೊಳ್ತು. ಅಸಹಕಾರ ಚಳವಳಿ ಹೇಗೆ ನಡೀತಿ ಅಂದರೆ, ರೈಲುಗಳಿಗೆ ನುಗ್ಗಿ ಲೂಟಿ, ಎಲ್ಲ ಬೆಂಕಿ. ಹರಿಯಾಣದ ಒಂದು ಪೊಲೀಸ್ ಸ್ಟೇಷನ್ಗೆ 22 ಪೊಲೀಸರನ್ನು ಸಜೀವ ಕೊಂದರು. ಜೀವಿತ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಕೊಟ್ಟಾಗ 22 ಪೊಲೀಸರು ಅದರೊಳಗೆ ಸಿಕ್ಕಾಕೊಂಡು ಸತ್ತು ಹೋದರು. ಇದು ಯಾವ ರೀತಿಯ ಹಿಂಸೆ? ಇದು ಯಾವ ಹಿಂಸಾ ಹೋರಾಟ? ಅಸಹಕಾರ ಚಳವಳಿ ನಥಿಂಗ್ ಬಟ್ ಹಿಂಸೆ. ಮತ್ತು ಅವರ ಚಳವಳಿಗಳೆಲ್ಲವೂ ಹಿಂಸೆಯೇ. ಬಾಯಲ್ಲಿ ಅಹಿಂಸೆ, ಇಲ್ಲಿ ಹಿಂದೂಗಳ ನರಮೇಧ. ನೋಡಿ ಅದು ಎಲ್ಲಿಗೆ ತಲುಪ್ತು ಅಂದರೆ, ಪಾಕಿಸ್ತಾನದಿಂದ ಮುಂಡಗಳನ್ನು ಕತ್ತರಿಸಿಕೊಂಡ ದೇಹಗಳು 25 ಬೋಗಿಗಳಲ್ಲಿ ತುಂಬಿ ಬರ್ತಾ ಇತ್ತು. ಅದು ಎಷ್ಟೋ ಟ್ರೈನ್ಗಳು. ನಮ್ಮ ನಾಟಕ ಅದರಿಂದ ಪ್ರಾರಂಭ ಆಗುತ್ತೆ. ಇಲ್ಲಿ ರೈಲುಗಳಲ್ಲಿ ತುಂಬಿ ಬರ್ತಾ ಇದ್ರೆ, ಇಲ್ಲಿ ನೆಹರುದು ಹಿಸ್ಟಾರಿಕಲ್ ಸ್ಪೀಚ್ ಟ್ರತ್ ವಿತ್ ಡೆಸ್ಟಿನಿ ಕೇಳಿದಿರಲ್ಲ, ಹಿಸ್ಟಾರಿಕಲ್ ಸ್ಪೀಚ್. ಆ ಸ್ಪೀಚಿನ ಕೊನೆಯ ಫಸ್ಟ್ ಲೈನ್ ನೋಡಿ. ಅಂದರೆ ಅವರು ಆ ಸ್ಪೀಚನ್ನು ಮಾಡ್ತಾ ಇರ್ತಾರೆ ಪಾರ್ಲಿಮೆಂಟಲ್ಲಿ. ಯೂನಿಯನ್ ಜಾಕ್ ಇಳಿಸಿ ಹಿಂದೂ ಮಹಾಸಭಾದ ದ ಲಾಂಗ್ ಇಯರ್ಸ್ ಅಗೋ ವಿ ಮೇಡ್ ಟ್ರಸ್ಟ್ ವಿತ್ ಡೆಸ್ಟಿನಿ ಆ್ಯಂಡ್ ನೌ ದ ಟೈಮ್ ಕಮ್ಸ್ ವೆನ್ ವಿ ಶೆಲ್ ರಿಡಮ್ ದ ಪ್ಲೇಡ್ಜ್. ಹೀಗೆ ಮಾತಾಡ್ತಿದ್ದು ಅವರು. ಹೀಗೆ ಮಾತಾಡಿದ್ರು. ಜಗತ್ತು ನಿದ್ರಿಸುತ್ತಿರುವಾಗ ಭಾರತದ ಜೀವ ಸ್ವಾತಂತ್ರ್ಯದೊಂದಿಗೆ ಜಾಗೃತಗೊಳ್ಳುತ್ತದೆ. ಇದು ಹಳೆಯದಾದ ಹೊಸದಕ್ಕೆ ದೀರ್ಘಕಾಲದ ದಬ್ಬಾಳಿಕೆಯಿಂದ ಮುಕ್ತಿಗೆ ಹೆಜ್ಜೆ ಇಡುವ ಕ್ಷಣ. ಎಲ್ಲ ಈ ಚಪ್ಪಾಳೆ ಆಗ್ತಿದ್ದಾಗ ಈ ಕಡೆ ಟ್ರೈನ್ ಬರ್ತಾ ಇದೆ, ಆಕ್ರಂದರ ಆಗ್ತಾ ಇದೆ. ಆ ದೆಹಲಿ ಅಂತ ಹೇಳುವ ಸಣ್ಣ ಪ್ರದೇಶದಲ್ಲಿ 50 ಲಕ್ಷ ನಿರಾಶ್ರಿತರು ತುಂಬಿಕೊಂಡಿದ್ದಾರೆ.
ಎಲ್ಲ ಮಸೀದಿಗಳಲ್ಲಿ, ಎಲ್ಲ ಶಾಲಾ ಕಟ್ಟಡಗಳಲ್ಲಿ, ಎಲ್ಲ ದೇವಸ್ಥಾನಗಳಲ್ಲಿ ನಿರಾಶ್ರಿತರು, ಸಿಖ್ಖರು, ಹಿಂದೂರು, ಮುಸ್ಲಿಂ ತುಂಬಿಕೊಂಡಿದ್ದಾರೆ. ಮೈ ಮೇಲೆ ಗಾಯ, ಗಂಡನನ್ನು ಕಳೆದುಕೊಂಡಿರುವ ಹೆಂಗಸರು, ಮಕ್ಕಳನ್ನು ಕಳೆದುಕೊಂಡ ತಾಯಂದಿರು, ಪತ್ನಿಯನ್ನು ಕಳೆದುಕೊಂಡ ಗಂಡಸರು, ಮಕ್ಕಳನ್ನು ಕಳೆದುಕೊಂಡ ಅನಾಥ ವೃದ್ಧರು, ಇವರೆಲ್ಲ ಒಂದೆಡೆಯಾದರೆ ಇವರ ಹಿಸ್ಟಾರಿಕಲ್ ಟ್ರತ್ ವಿಸ್ಟಿದಷ್ಟನೇ ಬಸ್ ಆಗ್ತದೆ. ವಾಕರಿಕೆ ವಾಂತಿ ಮಾಡ್ಕೊಳ್ತಾನೆ ಒಬ್ಬ ರೈಲ್ವೆ ಸ್ಟೇಷನ್ ಮಾಸ್ಟರ್. ಒಂದು ಟ್ರೈನ್ ಬರ್ತದೆ, ಒಂದು ಟ್ರೈನ್ ಬಂದಾಗ ಇದು ಯಾಕೆ ಬಾಗಿಲು ತೆರಿತಿಲ್ಲ ನೋಡ್ತಾನೆ, ಸ್ವಲ್ಪ ನಿಂತು ನೋಡ್ತಾನೆ, ರಕ್ತದ ಕೋಡಿ ಹರಿತಾ ಇದೆ ಬಾಗಿಲು ಸಂಧಿಯಿಂದ. ತೆರೆದಾಗ ಅವನಿಗೆ ಆ ವಾಸನೆ, ಆ ರುಂಡಗಳು, ಕಣ್ಣು ಬಿಟ್ಕೊಂಡಿರುವ ದೇಹಗಳು, ಹೊಟ್ಟೆ ಬಗೆದಿರುವ ಹೆಂಗಸರ ಇದು ಕರಳುಗಳು, ವಿಚಿತ್ರ. ವಾಂತಿ ಮಾಡ್ಕೊಳ್ತಾನೆ. ಗ್ಯಾನಿ ಸಿಂಗ್ ಅಂತೇಳಿ ನಮ್ಮ ಹೆಸರು. ವಾಂತಿ ಮಾಡ್ಕೊಳ್ತಾನೆ. ಪತ್ರಕರ್ತರು ಒಬ್ಬ ಬರ್ತಾರೆ, ಅವನು ಹೇಳ್ತಾನೆ, ನೋ, ಇದು ವರದಿ ಮಾಡಲಾಗದ ಬೀಭತ್ಸ ಅಂತ ಹೇಳ್ತಾನೆ. ನಿರಾಶ್ರಿತರು ಕೂಗು, ಮುರ್ದಾಬಾದ್ ಮುರ್ದಾಬಾದ್, ಮಹಾತ್ಮ ಗಾಂಧಿ ಮುರ್ದಾಬಾದ್ ಅಂತ. ಮಹಾತ್ಮ ಅಂತ ಹೇಳ್ತಾರಿಲ್ಲ, ಗಾಂಧಿ ಮುರ್ದಾಬಾದ್ ಕೂಗು. ಎಲ್ಲದಕ್ಕೂ ಅವನೇ ಕಾರಣ ಅಂತ ಹೇಳ್ತಾರೆ. ಯಾಕೆ ಅಡ್ಡಂಡಕಾರಿಪ ಕಾರಣ? ಒಂದು ಹೆಂಗಸು ಓಡಿ ಬರ್ತಾಳೆ, ಬಂದು ಪೊಲೀಸರು ತಡಿತಾರೆ, ಬಿಡಿಸ್ಕೊಂಡು ಓಡಿ ಬರ್ತಾಳೆ. ಬಿಡಿ ನನ್ನನ್ನು, ನಾ ಮುದುಕನೊಂದಿಗೆ ಮಾತಾಡಬೇಕು ಅಂತ ಹೇಳ್ತಾಳೆ. ಗಂಡನನ್ನು ಕಳ್ಕೊಂಡಿದ್ದಾಳೆ, ತನ್ನ 2 ಮಕ್ಕಳನ್ನು ಕಳ್ಕೊಂಡಿದ್ದಾರೆ ಆ ಹೆಂಗಸು. ನಿನ್ನಿಂದ ಯಾಕೆ ಕೂತಿದೆಯೇ ಇಲ್ಲಿ ನಾಟಕ ಮಾಡ್ತಾ, ಹೋಗು ಹಿಮಾಲಯಕ್ಕೆ ತಪಸ್ಸು ಮಾಡು ಅಂತ ಹೇಳ್ತಾಳೆ ಆ ಹೆಂಗಸು. ಇವನ ಜೊತೆಯಲ್ಲಿ ಇದ್ದ ಒಬ್ಬ ಸಿಖ್ ಬರ್ತಾನೆ, ಬಾಪೂಜಿ ನಿಮಗೆ ಗೊತ್ತಿಲ್ಲ, ನಿಮಗೆ ಸತ್ಯ ಸಂಗತಿ ಗೊತ್ತಿಲ್ಲ, ನೀವಿಲ್ಲಿ ಕೂತಿದ್ದೀರಿ ಭಜನೆ ಮಾಡ್ತಾ, ಅಲ್ಲಿ ಬಂದು ನೋಡಿ ಪಂಜಾಬ್ ಗಡಿಯಲ್ಲಿ ನಮ್ಮ ಸಿಖ್ಖರ ನರಭೇದ ಆಗಿದೆ, ನನಗೆ ಹೆಂಡತಿ ಇಲ್ಲ, ಈಗ ಒಬ್ಬನೇ ಒಬ್ಬ ಮಗ, ನನ್ನ ಕಣ್ಣ ಮುಂದೆ ನನ್ನ ಹೆಂಡತಿಯನ್ನು ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ದಾರೆ, ನನ್ನ ಕಣ್ಣ ಮುಂದೆಯೇ. ನೀವು ಏನು ಮಾಡ್ತಾ ಇದ್ದೀರಿ? ಆಗ ತಿರುಗಿಸಿ ಹೊಡಿಬೇಕಾಗಿತ್ತು, ವೀರ ಮರಣವನ್ನು ಅಪ್ಪಬೇಕಾಗಿತ್ತು. ಹಿಂಗೆ ಹೇಳ್ತಾರೆ ಇವರು. ಆ ಹೆಂಗಸಿಗೂ ಹಿಂಗೆ ಹೇಳಿದ್ದು, ಶಾಪ ತಟ್ಟುತ್ತದೆ ನಿನಗೆ, ಇದನ್ನು ನಿಮಗೆ ಒಂದು ಗತಿ ಕಾಣುತ್ತೆ ಅಂತೇಳಿ ಕಿರ್ಚಿಕೊಂಡು ಹೋಗ್ತಾರೆ. ಪೊಲೀಸರು ಅವ್ರನ್ನ ಹೇಳ್ಕೊಂಡು ಹೋಗ್ತಾರೆ. ಹೀಗೆ ನಾಟಕ ಪ್ರಾರಂಭ ಆಗುತ್ತೆ. ಅವರ ಅಹಿಂಸಾ ತತ್ವ ಬಿಕರಿ ಆಗುತ್ತೆ. ಅಹಿಂಸಾ ತತ್ವಕ್ಕೆ ಯಾವುದೇ ಅರ್ಥ ಇರೋದಿಲ್ಲ. 10 ಲಕ್ಷ ಹಿಂದೂಗಳ ನರಮೇಧ ನಡೆದು ಹೋಗುತ್ತೆ. ಕ್ರಿಶ್ಚಿಯನ್ ನನ್ನುಗಳನ್ನು ಇರುವ ಶಾಲೆಗೆ ಬೆಂಕಿ ಕೊಟ್ಟು ಬರ್ತಾರೆ, ಮಕ್ಕಳನ್ನ ಹೋಗ್ತಾರೆ. ಪಂಜಾಬ್ ಅವನೇವನು ಸುಹರ್ದಿ ಅಂತ ಹೇಳುವನು, ಒಬ್ಬ ಮುಸಲ್ಮಾನ್ ಮತಾಂಧ, ಅವನು ಅಲ್ಲಿ ಮುಖ್ಯಮಂತ್ರಿ ಆ ಪ್ರಾಂತ್ಯದ್ದು. ಅವನು ಇದಕ್ಕೆಲ್ಲ ಬೆಂಬಲ ಕೊಟ್ಟಿರ್ತಾನೆ. ಅವನ ಜೊತೆಲಿ ಗಾಂಧೀಜಿ ಓಡಾಡ್ತಾರೆ ನೌಕಾಲಿ ಅಲ್ಲಿ ಇಲ್ಲ. ಬರೀ ಮುಸಲ್ಮಾನರಿಗೆ ತೊಂದರೆ ಆದಾಗ ಧಾವಿಸ್ತಾರೆ. ಲಾಸ್ಟ್ 200 ಡೇಸ್ ಅಂತೇಳಿ ಒಂದು ಪುಸ್ತಕ ಇದೆ, ಅದರಲ್ಲಿ ದಾಖಲಾಗುತ್ತೆ. ಈ ಹಿಂದೂಗಳದ್ದಾದಾಗ ಮೌನ ವಹಿಸ್ತಾರೆ. ಇದು ರೊಚ್ಚಿಗೆ ಎಬ್ಬಿಸ್ತದೆ ಹಿಂದೂಗಳನ್ನು. ಹಾಗೆ ರೊಚ್ಚಿಗದ ಹಿಂದೂಗಳಲ್ಲಿ ಗೋಡ್ಸೆಯು ಒಬ್ಬ. ಅವನು ಏನು ಮಾಡ್ತಾ ಇದ್ದ? ಮದುವೆಯಾಗಿರಲಿಲ್ಲ, ಈ ದೇಶಕ್ಕಾಗಿ ಬ್ರಹ್ಮಚಾರಿಯಾಗಿದ್ದ. 34-36 ಇಯರ್ಸ್ ಓಲ್ಡ್ ಮ್ಯಾನ್. ಅವನು ಪಂಡಿತ ನಾಥರಾಮ್ ಅಂತ ಕರೀತಾ ಇದ್ರು. ಅವನನ್ನು ಗ್ಲೋರಿಫೈ ಮಾಡ್ತಾ ಇಲ್ಲ ನಾನು, ಇರೋದನ್ನೇ ಹೇಳ್ತೇನೆ ಅಷ್ಟೇ. ಅವನು ಹಿಂದೂ ರಾಷ್ಟ್ರ ಪತ್ರಿಕೆ ನಡೆಸ್ತಾ ಇದ್ದ. ಆ ಪತ್ರಿಕೆ ಅವನಿಗೆ ಆಗಲ್ಲ, ನಾವೆಲ್ಲ ಸೇರಿ ಅವರಿಗೆ ಪ್ರತಿಭಟನೆ ಮಾಡೋಣ, ಕಪ್ಪು ಬೆಳೆಗಳ ಆಶ್ರಮಕ್ಕೆ ನುಗ್ಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಿದ್ದವರು. ಅಷ್ಟೊತ್ತಿಗೆ ಅವನೊಬ್ಬ ಬಾಂಬ್ ಹಾಕ್ಬಿಡ್ತಾನೆ. ಇವನೇ ಅಲ್ಲ, ಯಾರು ಸುಮ್ಮ ಕಾಯ್ತಿದ್ದು, ಬಸ್ ನೇರು ಕಾಯ್ತಿದ್ದಿರ್ಬೋದೇನೋ, ನನಗೆ ಗೊತ್ತಿಲ್ಲ. ಗಾಂಧೀಜಿಯನ್ನು, ಯಾಕೆಂದರೆ ಭಾಳ ಕ್ರೂಷಿಯಲ್ ಆದ ಒಂದು ಸಂಗತಿ ನಡೀತದೆ. ಪಟೇಲರು ಗೃಹ ಮಂತ್ರಿ, ಹೌದು, 1948. ನೀವು ಇದು ಮಹಾತ್ಮ ಗಾಂಧಿ ಅವರ ಹತ್ಯೆಗೂ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಹೌದು ಭಾಳ ನಿಕಟ ಸಂಬಂಧ ಇದೆ. ಏನಂದರೆ 1948 ಜನವರಿ 20ರ ಆಸುಪಾಸು, ಜನವರಿ 20ಕ್ಕೆ ಒಬ್ಬ ಏನೋ ಪಾಹು ಅಂತ ಏನೋ ಹೆಸರು, ಒಂದು ಯುವಕ, ಅವನು ಒಂದು ನಾಡ ಬಾಂಬ್ ಹಾಕ್ಬಿಡ್ತಾನೆ ದೂರದಲ್ಲಿ. ಅವ್ನು ಗೊತ್ತಿಲ್ಲ ಅವನಿಗೆ, ಕೊಲ್ಲಬೇಕು ಅನ್ನೋ ಚಕಚಕತಿ ಇಲ್ಲ ಅವರಿಗೆಲ್ಲ, ಎಲ್ಲೋ ಹಾಕ್ಬಿಡ್ತು. ಅದೆಲ್ಲೋ ಒಂದು ಡವಾರದ ಬ್ಲಾಸ್ಟ್ ಆಗಿಬಿಡ್ತದೆ ಆಶ್ರಮದಿಂದ ದೂರ. ಇವರಿಗೆ ಜೀವ ಹತ್ಯೆ ಇದೆ, ಇವರಿಗೆ ಹತ್ಯೆ ಇದಿದೆ, ಅಲರ್ಟ್ ಆಗ್ತಾರೆ ಎಲ್ಲರೂ. ಇವರು 20ನೇ ತಾರೀಕು ನಾವು ಆಶ್ರಮಕ್ಕೆ ನುಗ್ಗಿ ಪ್ರತಿಭಟನೆ ಮಾಡೋಣ ಅಂತೇಳಿ ಈ ಗೋಡ್ಸೆ ಆ್ಯಂಡ್ ಕಂಪನಿ
ಈ ನಾರಾಯಣ ಆಪ್ಟೆ ಅವರಿಗೆ ಒಂದು 4-5 ಗೆಳೆಯರು ಸೇರ್ಕೊಂಡು ಪ್ಲ್ಯಾನ್ ಮಾಡ್ತಾರೆ. ಓಕೆ. ಈ 25ನೇ ಬಾಂಬ್ ಹಾಕ್ಬಿಡ್ತಾರಲ್ಲ, ಅವನು ಪ್ರೋಗ್ರಾಮ್ ಫ್ಲಾಪ್. ಅಲ್ಲಿ ಇನ್ನು ಹೋಗೋಕ್ಕಾಗಲ್ಲ. ಕಡೆಗೆ ಇವರಿಗೂ ಕೂಡ ಮುಂಬೈಯವರು, ನಾಸಿಕ್ ಅವರು, ನಾಗ್ಪುರದ ಹತ್ತಿರದವರು ಇವರೆಲ್ಲ ಇವರು ಡೆಲ್ಲಿಗೆ ಬರಬೇಕಾದ್ರೆ ಬಸ್ ಫೇರ್, ಆಗಿನ ಕಾಲದಲ್ಲಿ ಟ್ರೈನ್ ಫೇರ್ ಮತ್ತು ಖರ್ಚು. ಈ ಯಾರೋ ಇಬ್ಬರದೇ ಪ್ರತಿಭಟನೆ ಮಾಡಲಿಕ್ಕೆ ಒಂದು 20 ಜನ ಬೇಕಲ್ಲ, ಧಿಕ್ಕಾರ ಹೋಗಲಿಕ್ಕೆ ಒಂದು ಬೇಕಲ್ಲ, ಅಷ್ಟು ಜನ ಕರ್ಕೋಬೇಕು ಇವರಿಗಿಲ್ಲ. ಅಲ್ಲಿ ಡಾಕ್ಟರ್ ಪರ್ಚುರೆ ಅಂತ ಒಬ್ಬರಿದ್ರು, ಅವ್ರು ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿದ್ದರು. ಅವರು ಇವರನ್ನೆಲ್ಲ ಸ್ವಲ್ಪ ಫೀಡ್ ಮಾಡ್ತಾಯಿದ್ರು. ಅವರು ಇವ್ರದ್ದು ಟೀಮಿನಲ್ಲಿ ಒಬ್ಬ, ಅವರಿಗೆ ಕೊನೆಗೆ ಅವ್ರದ್ದು ಇದರಲ್ಲಿ ತಪ್ಪಿಲ್ಲ ಅಂತೇಳಿ ಅವ್ರನ್ನ ಬಿಡುಗಡೆ ಆಗುತ್ತೆ, ಬಟ್ ಅರೆಸ್ಟ್ ಆಗಿದ್ದರು ಅವರು. ನಾನು ಮಾಡ್ತೀನಿ ಮಾಡೋಣ ಅಂತ. ಯಾವ 20ನೇ ತಾರೀಕಿಗೆ ಇವ್ರು ಫ್ಲಾಪ್ ಆಗೋಯ್ತು, ಕೈ ಬಿಡ್ತಾರೆ, ಇವನು ಏಕಾಂಗಿ ಆಗಿಬಿಡ್ತಾನೆ, ಒಬ್ಬ ನಿರ್ಧಾರ ಮಾಡಿಬಿಡ್ತಾನೆ, ಇಲ್ಲ ನಾನು ಮಾತ್ರ ಬಿಡಬಾರ್ದು ಇದನ್ನು ಹೇಳುವ ಕೊಲ್ಲುವ ನಿರ್ಧಾರಕ್ಕೆ ಬಂದುಬಿಡ್ತಾನೆ. ಆ ಕೊಲ್ಲುವ ನಿರ್ಧಾರಕ್ಕೆ ಯಾಕೆ ಬಂದರು ಅಂದರೆ, ಪಾಕಿಸ್ತಾನ ಸ್ವಾತಂತ್ರ್ಯ ತಿಕ್ಕ 1 ತಿಂಗಳಲ್ಲಿ ಕಾಶ್ಮೀರಕ್ಕೆ ಅಟ್ಯಾಕ್ ಮಾಡುತ್ತೆ. ಕಾಶ್ಮೀರಕ್ಕೆ ಅಟ್ಯಾಕ್ ಮಾಡಿ ಅದರ ಈಗೇನು ನಾವು ಹಿಂಗೆಲ್ಲ ಬಿಡಿಸ್ಕೊಂಡಿದ್ದೀವಿ ಅಲ್ಲ, ಇಲ್ಲ, POK ಇರೋದು ಅದು, ಅದರ ತಲೆನೇ ಇಲ್ಲ. ಕಾಶ್ಮೀರದ ಹೀಗೆ ಚಂದದ ಕೋಳಿ ಥರ ಇರುವ ತಲೆ ಇಲ್ಲ, ಅದು ಅರ್ಧ ಕಟ್ಟದು, ಅದು POK, ಪಾಕ್ ಆಕ್ಯುಪೈಡ್ ಕಾಶ್ಮೀರ್. ಅದನ್ನು ಹಿಡ್ಕೊಂಡ್ಬಿಡ್ತಾರೆ. ಹಿಡ್ಕೊಂಡು ಈ ಜವಾಹರ್ಲಾಲ್ ನೆಹರು ಕಾರಣಕ್ಕಾಗಿ ಅದನ್ನು ತೆರವು ಮಾಡೋಕ್ಕಾಗಲಿಲ್ಲ. ಪಟೇಲ್ ಹೇಳ್ತಾರೆ, ಬಗ್ ಬಡಿಯೋಣ ಬಿಡ್ರಿ. ಜನರಲ್ ಕಾರ್ಯಪ್ಪ, ಆಗ ಜನರಲ್ ಅಲ್ಲ, ಮೇಜರ್ ಕಾರ್ಯಪ್ಪ, ಅವ್ರು ಹೇಳ್ತಾರೆ ಪರ್ಮಿಷನ್ ಕೊಡಿ, ಚೆಂಡಾಡ್ಬಿಡ್ತೀವಿ ಇವ್ರನ್ನ, ಅವರನ್ನೇನು ರಾವಲ್ಪಿಂಡಿಯನ್ನು ಹಿಡಿದು ತೋರಿಸ್ತೇನೆ ಅಂತ ಹೇಳ್ತಾರೆ ಕಾರ್ಯಪ್ಪ. ನಾನು ಕಾರ್ಯಪ್ಪನ ನಾಡಿನಿಂದ ಬಂದವರು, ನಿಮ್ಮ ಹಾಗೆ ಏನೋ ಸುಳ್ಳು ಹೇಳ್ಕೊಂಡು ಇಲ್ಲಿ ಕಮಿಷನ್ ಹೊಡ್ಕೊಂಡು ಕೂತವನಲ್ಲ. ಆ ಮಾತನ್ನು ಧಿಕ್ಕರಿಸ್ತಾರೆ ನೆಹರು. 2 ದೇಶಗಳ ನಿರ್ಮಾಣ ಆಗೋಗುತ್ತೆ. ಏಕ ದೇಶ ಮೇ ದೋ ಪ್ರಧಾನ್ ದೋ ನಿಶಾನ್. ಆಗ ಮುಖ್ಯಮಂತ್ರಿ ಅಲ್ಲ, ಪ್ರಧಾನಿಯೇ. ಶೇಖ್ ಅಬ್ದುಲ್ಲಾ ಅಂತ ಹೇಳುವ ಇವರ ರಕ್ತದ ಸಂಬಂಧಿಗೆ ಕೊಟ್ಬಿಡ್ತಾರೆ ಇಡೀ ಪಾಕಿಸ್ತಾನ ಉಡುಗೊರೆಯಾಗಿ. ಕುದೀತಾ ಇದ್ರು ಪಟೇಲರು. ಎಂಥ ಬ್ಲೆಂಡರ್ ಮಾಡಿದ್ದೀರಿ. ನಾನು 500ಕ್ಕೂ ಹೆಚ್ಚು ಪ್ರಾಂತ್ಯಗಳನ್ನು ಈ ಭಾರತದ ಒಕ್ಕೂಟಕ್ಕೆ ಸೇರಿಸಿದ್ದೇನೆ. ಹೈದರಾಬಾದಿನಂಥ ಒಬ್ಬ ದುಷ್ಟ ನಿಜಾಮನನ್ನು ಕೂಡ ನನ್ನ ಸೈನ್ಯದ ಬಲದಿಂದ, ಭಾರತದ ಸೈನ್ಯದ ಬಲದಿಂದ ಬಗ್ಗು ಬಡಿದಿದ್ದೇನೆ. ಇದನ್ನು ನೀವು ನನಗೆ ಕೊಟ್ಟು ಬಿಡಿ ಅಂತೇಳಿ ಇವರಿಗೆ ಕೊಟ್ಟರಲ್ಲ ನೀವು ಅಂತ ನೆಹರು ಕೊಟ್ಟದ್ದು. ಇದು ಇಂಟರ್ನ್ಯಾಷನಲ್ ವಿಷಯ ಅಂತೇಳಿ ಅವರನ್ನು ತಗಲಾಕಿಸಿದ್ದು. ಬಹುಮತ, ಇದು ಜನಸಂಖ್ಯೆಯ ನಿರ್ಧಾರ ಮಾಡಿ, ಬಹುಸಂಖ್ಯೆಯರು ಮುಸಲ್ಮಾನರು. ಇಂಥ ಸಂಕಷ್ಟವನ್ನು ತಂದಾಗ ಇದೇ ಗುರೂಜಿ ಇದ್ದಾರಲ್ಲ, ಇವರು ಯಾರು RSSನ ಬೈತಾ ಇದ್ದಾರಲ್ಲ, ಗುರೂಜಿ ಗೋಳ್ಕರ್, ಅವರು ಭೇಟಿ ಆಗ್ತಾರೆ ಹರಿಸಿಂಗನನ್ನು. ನೋಡಪ್ಪ, ಇನ್ನು ಕಾಲ ಮಿಂಚಬಾರ್ದು, ತಕ್ಷಣ ನೀನು ಭಾರತದ ಒಕ್ಕೂಟಕ್ಕೆ ಕಾಶ್ಮೀರವನ್ನು ಸೇರಿಸಿದ್ದೇನೆ ಅಂತ ಕೊಡು, ಇಲ್ಲದಿದ್ದರೆ ಪಾಕಿಸ್ತಾನ ಪಾಲಾಗುತ್ತೆ ಅಂತ ಹೇಳಿದಾಗ ಅವರು ಬಂದು ಪಟೇಲರ ಜೊತೆ ಕೂತ್ಕೊಂಡು ಮಾತುಕತೆ ನಡೆಸ್ತಾರೆ. ಗುರೂಜಿ, RSSನ ಗುರೂಜಿ, ಪ್ರಿಯಾಂಕ್ ಖರ್ಗೆ ಅವರು ರಿಜಿಸ್ಟರ್ ಆಗದ RSSನ ಗುರೂಜಿ. ಅಲ್ಲಿ ಅವರು ಒಪ್ಪಿ ಯಾವಾಗ ಕೊಟ್ಟರು ಆ ಪ್ರಾಂತ್ಯ, ಅವನೇನಾದರೂ ಅವತ್ತು ಇಲ್ಲ ನಾನು ಪಾಕಿಸ್ತಾನಕ್ಕೆ ಸೇರ್ತೇನೆ ಅಂತೇಳಿ ಹೇಳ್ಬಿಟ್ಟಿದ್ರೆ ಪಾಕಿಸ್ತಾನ ಇಡೀ ಕಾಶ್ಮೀರ, ವಿತಿನ್ ನೋ ಟೈಮ್ ಅವರು ಜಾಗೃತರಾದರು ಪಟೇಲರು. ಅವರ ಹೇಳಿಕೆ ಬರೆಸ್ಕೊಂಡ್ರು. ಗುರೂಜಿ ಅವರು ಡೆಲ್ಲಿಗೆ ಬಂದರು, ಇವರು ಮಾತುಕತೆ ಆಯಿತು, ತಕ್ಷಣ ಕಬ್ಜಾ ಮಾಡಿದ್ರು. ಅಷ್ಟೊತ್ತಿಗೆ ಹಿಡಿದು ಬಿಟ್ಟಿದ್ರಲ್ಲ. ಭಾರತ ಮತ್ತು ಪಾಕಿಸ್ತಾನದ ಆಗಾಗ ಅದು ಹೇಗಾಯಿತು ಅಂತ ಹೇಳಿದ್ರೆ, ಭಾರತ ಮತ್ತು ಪಾಕಿಸ್ತಾನ ಭಾರತವನ್ನೇ ನೋಡದ ಒಬ್ಬ ಬ್ರಿಟಿಷ್ ಸಿರಿಲ್ ರಾಡ್ ಕ್ಲಿಪ್ ಅಂತ ಅವನ ಹೆಸರು, ಅವನು ಇದನ್ನು ವಿಭಜನೆ ಮಾಡೋದು. ಭಾರತ ನೋಡಿಲ್ಲ, ಅವನ ಕಣ್ಣ ಮುಂದಿರೋದು ಭಾರತದ ಭೂಪಟ. ಭಾರತದ ಭೂಪಟವನ್ನು ಗೋಡೆಗೆ ನೇತಾಕೊಂಡ, ಸ್ಕೆಚ್ ಪೆನ್ನಲ್ಲಿ ಹಿಂಗೆ ಬರೆದ, ಇದು ಪಾಕಿಸ್ತಾನ, ಇಲ್ಲೊಂದು ಪಾಕಿಸ್ತಾನ, ಇಲ್ಲೊಂದು ಪಾಕಿಸ್ತಾನ ಕೊಟ್ಟ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಒಬ್ಬ ಯೋಧನ ಮನೆಯ ಅಂಗಳ ಭಾರತ, ಅಡಿಗೆ ಮನೆ ಪಾಕಿಸ್ತಾನ. ಇವರು ಮಾಡಿದ ಸ್ಕೆಚ್ಚಲ್ಲಿ ಮನೆಯ ಅಂಗಳ ಭಾರತ, ಅಡಿಗೆ ಮನೆ ಪಾಕಿಸ್ತಾನ. ಏನಾಗಬೇಕು? ಸ್ವಾತಂತ್ರ್ಯಕ್ಕಾಗಿ ಜಲನದಿಯಲ್ಲಿ ನಿಂತು ದಿವ್ಯ ಪ್ರತಿಜ್ಞೆಯನ್ನು ಸ್ವೀಕರಿಸಿದ ರಾವಿ ನದಿ ಭಾರತದ ಪಾಲಿಗಿಲ್ಲ. ಈ ಭಾರತದಕ್ಕೆ ಸ್ವಾತಂತ್ರ್ಯ ಸಿಕ್ಕಬೇಕು ಅಂತ ನೇಣುಗಂಬಕ್ಕೆ ಏರಿದ ವೀರ ಭಗತ್ ಸಿಂಗಿನ ಲಾಹೋರ್ ಭಾರತದಲ್ಲಿಲ್ಲ.
ಯಾವ ಪುರುಷಾರ್ಥಕ್ಕೆ ಈ ಸ್ವಾತಂತ್ರ್ಯ, ಇಂಥ ಸ್ವಾತಂತ್ರ್ಯ ಅಂತ ಹಲ್ಬಿಕೊಂಡ್ರು. ಆಗ ಭಾರತ ಪಾಕಿಸ್ತಾನದಾಗ ಇದೇ ಮೌಂಟ್ ಬ್ಯಾಟನ್ ಮತ್ತು ಇನ್ನೊಬ್ಬರು ಸುಂದರಿ ಲೇಡಿ ಎಡ್ವಿನಾ ಲೇಡಿ ಮೌಂಟ್ ಬ್ಯಾಟನ್, ಜವಾಹರ್ಲಾಲ್ ನೆಹರು ಲವ್ವರ್ ಅಂತ ಹೇಳ್ತಾರೆ. ಅದು ತುಂಬ ಪುಸ್ತಕಗಳೆಲ್ಲ ಬಂದಿದೆ, ಅದೆಲ್ಲ ಬೇಡ, ಅದು ಈಗಿನ ಕಥೆಗೆ ಅದೆಲ್ಲ ಬೇಡ. ಆದರೆ ಎಡ್ವಿನಾ ಮಾತಿಗೆ ಅವರು ಬೆಲೆ ಕೊಡ್ತಾರೆ. ಅಲ್ಲಿ ಏನು ಭಾಳ ಏನಂದರೆ, ಈ ಲಾರ್ಡ್ ಮೌಂಟ್ ಬ್ಯಾಟನ್ ಬಂದ್ರಲ್ಲ, ಭಾರತದ ವಿಭಜನೆಯ ಘೋಷಣೆಯೊಂದಿಗೆ ಬಂದರು. ಅವನ ಜೊತೆಯಲ್ಲಿ ಟಿಂಗ್ 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 ಅಂತ ಲೇಡಿ ಬಂದರು. ಈ ಲಾರ್ಡ್ ಮೌಂಟ್ ಬ್ಯಾಟನ್ ಮಾತುಕತೆ ನಡೆಸ್ತಾ ಇದ್ದಾಗ ಇವನು ನೋಡ್ತಾ ಇದ್ದು ಎಡ್ವಿನಾ ನೆಹರು ಆಗಲಿ ಅಲ್ಲಿಗೆ ಹೇಳಿ ಆಗಲಿ ಅಂತ, ಇಲ್ಲ ಆಗಲಿ ಇವರು ಒಂದು ಒಪ್ಪಂದ ಆಯಿತು. ಅದು ಹೊಸ ರಾಷ್ಟ್ರ ಅಲ್ವಾ ಯಾವುದು ಪಾಕಿಸ್ತಾನ, ಇನ್ಫ್ರಾಸ್ಟ್ರಕ್ಚರಲ್ಲಿ ಆಗಬೇಕಲ್ವ. 58 ಕೋಟಿ ರೂಪಾಯಿಯನ್ನು 55 ಕೋಟಿ ರೂಪಾಯಿಯನ್ನು ಪಾಕಿಸ್ತಾನಕ್ಕೆ ಕೊಡಬೇಕು, ಇದು ಒಪ್ಪಂದ. ಅವರು ಇದು ಒಪ್ಪಂದ ಓಕೆ, ಎರಡು ಕಡೆಯೂ ಒಪ್ಪಂದ ಆಯಿತು. ಪಟೇಲ್ ಸಹಿ ಹಾಕಿದ್ದಾರೆ, ನೆಹರು ಸಹಿ ಹಾಕಿದ್ದಾರೆ, ಮಹಾತ್ಮ ಗಾಂಧಿಯ ಒಪ್ಪಿತ ಇದಕ್ಕೆ ಬಂದಿದೆ. ಅವರೇ ಇದನ್ನು ಸಜೆಸ್ಟ್ ಮಾಡಿದವರು. ಅವ್ರಿಗೇನಾದರೂ ದುಡ್ಡು ಕೊಡಬೇಕಲ್ಲ ಪಾಪ, ಅವ್ರು ಹೆಂಗೆ ಇರ್ತಾರೆ ಅಂತೇಳಿ ಕರುಣೆಯನ್ನು ತೋರಿಸಿದವರು ನಮ್ಮ ರಾಷ್ಟ್ರಪಿತ. ಆಯಿತು. ಇಷ್ಟೊತ್ತಿಗೆ ಇವರು ಪಾಕಿಸ್ತಾನ ಬಂದು ಅಟ್ಯಾಕ್ ಮಾಡಿದಲ್ಲ ಕಾಶ್ಮೀರವನ್ನು, ಗುಡುಗಿದರು ಸರ್ದಾರ್ ವಲ್ಲಭಾಯ್ ಪಟೇಲ್. ನಾವು 55 ಕೋಟಿ ರೂಪಾಯಿನೂ ಕೊಡಲ್ಲ, ನೋ, ನೀವು ಏನು ಮಾತಿನಂತೆ ನಡ್ಕೊಂಡಿಲ್ಲ, ಅದು ನಮ್ಮ ಸಾಮ್ರಾಜ್ಯ, ನೀವು ಅಟ್ಯಾಕ್ ಮಾಡಿದಿರಿ, ಒಬ್ಬ ಆಕ್ರಮಿತ, ಒಬ್ಬ ಶತ್ರು ನೀವು. ಈಗ ನನಗೆ ನಮ್ಮ ರಾಷ್ಟ್ರಕ್ಕೆ ಅಟ್ಯಾಕ್ ಮಾಡಿದವನು ನನ್ನ ಶತ್ರು, ನೀವು ನಮ್ಮ ಶತ್ರುವಿಗೆ ನಾನು ದುಡ್ಡು ಕೊಡಲ್ಲ. ಹೇಳಿದ್ರು ಇಮಿಡಿಯೇಟ್ ನೀವು ಸಚಿವ ಸಂಪುಟ ಸಭೆ ಕರೀರಿ ಅಂತ ನೆಹರುಗೆ ಹೋಗಿ ಒತ್ತಡ ಹೇಳ್ತಾರೆ. ನೆಹರು ಸಚಿವ ಸಂಪುಟದ ಸಭೆ ಕರೀತಾರೆ. ಇವರು ಉಪ ಪ್ರಧಾನಿ ಕೂಡ ಸರ್ದಾರ್ ವಲ್ಲಭಾಯ್ ಪಟೇಲ್, ಗೃಹ ಮಂತ್ರಿ ಕೂಡ. ಅಲ್ಲಿ ನೆಹರು ಸಚಿವ ಸಂಪುಟ ಪಾಕಿಸ್ತಾನಕ್ಕೆ 55 ಕೋಟಿ ರೂಪಾಯಿಯನ್ನು ಕೊಡಬಾರದು ಅಂತೇಳಿ ನಿರ್ಣಯ ಮಾಡುತ್ತೆ. ಅಲ್ಲಿಂದ ಸೆಷನ್ ನಡೀತಾ ಇತ್ತು. ಇವರು ಪ್ರಧಾನಿ ಸೆಷನಿಗೆ ಹೋಗಿ ಅಲ್ಲಿ ಕೃಪಲಾನಿ ವಿರೋಧ ಪಕ್ಷದ ನಾಯಕ, ರಂಗ ವಿರೋಧ ಪಕ್ಷದ ನಾಯಕ, ಅವರೆಲ್ಲ ಭಾಳ ಧೀಮಂತರು, ಆಚಾರ್ಯ ಕೃಪಲಾನಿ, ಅವರೆಲ್ಲ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದಾಗ ಅಟ್ಯಾಕ್ ಮಾಡಿದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಿ? ಅಟ್ಯಾಕ್ ಮಾಡ್ತಾರೆ, ಈಗಿನಂತೆ ಅಟ್ಯಾಕ್ ಮಾಡ್ತಾರೆ. ಆಗ ಇವರು ಹೇಳ್ತಾರೆ, ಈಗ ನಾವು ಒಂದು ಕ್ರಮವನ್ನು ಕೈಗೊಂಡಿದ್ದೇವೆ, ಹೇಗೆ ಮೋದಿಯವರು ಈ ನದಿಯ ನೀರನ್ನು ಬಿಡೋದಿಲ್ಲ ಅಂಥೇಳಿ ಹೆಂಗೆ ಮಾಡಿದರೋ ಹಾಗೆ ಬಂದು ಹೇಳ್ತಾರೆ. ಏನಂದರೆ, ನಾವು ಅವರಿಗೆ ಕೊಡಬೇಕಾದ 55 ಕೋಟಿ ರೂಪಾಯಿಗಳ ಹಣವನ್ನು ಶತ್ರು ರಾಷ್ಟ್ರವಾದ ಪಾಕಿಸ್ತಾನಕ್ಕೆ, ನಮ್ಮ ಮೇಲೆ ಆಕ್ರಮಣ ಮಾಡಿರೋ ಪಾಕಿಸ್ತಾನಕ್ಕೆ ನಾವು ಕೊಡೋದಿಲ್ಲ, ಅವರು ಕಾಲು ತೆಗೀಬೇಕು, ಅಲ್ಲಿಂದ ನಾವು ಈ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಅಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ನಮ್ಮ ಭಾರತದ ಸಂಸತ್ತಿನಲ್ಲಿ ಅದು ರೆಕಾರ್ಡ್ ಆಗುತ್ತೆ. ರೆಕಾರ್ಡ್ ಆಗುತ್ತೆ. ಇದು ಯಾವಾಗ ಪತ್ರಿಕೆಯಲ್ಲಿ ಮರುದಿನ ಬಂತು? ಭಾರತದ ಸರ್ಕಾರ ತಾನೇ ಅದು, ಭಾರತ ಸರ್ಕಾರ ಆಕ್ರಮಿತ ಈ ಎನಿಮಿ ಪಾಕಿಸ್ತಾನಕ್ಕೆ 55 ಕೋಟಿ ಕೊಡುವುದಿಲ್ಲ ನಿರ್ಣಯ ಮಾಡಿದೆ. ಸಂಸತ್ತು ಸರ್ವಾನುಮತದಿಂದ ಅದನ್ನು ಅನುಮೋದಿಸಿದೆ. ಈ ರಾಷ್ಟ್ರಪಿತ ಉಪವಾಸ ಕೂತ್ಕೊಂಡ್ರಲ್ಲ, ಕೊಡಲೇಬೇಕು ನೋ ಅಂತ. ಅಯ್ಯೋ, ಅದು ಗೌರ್ಮೆಂಟು, ಇವರು ಗೌರ್ಮೆಂಟ್ ಅಲ್ಲ. ಏನು ಸಂಬಂಧ? ಇವರು ಕ್ಯಾಬಿನೆಟ್ನ ಯಾವ ಮಂತ್ರಿಯೂ ಅಲ್ಲ, ಯಾರು ಮಹಾತ್ಮ ಗಾಂಧಿ. ಇವರು ಆಶ್ರಮದಲ್ಲಿ ಕೊಟ್ಟರು. ಪಟೇಲ್ರು ಮಾಡ್ಕೊಂಡ್ರೆ ಬಿಡಿ, ಒಂದು 5 ದಿನ ಸುಸ್ತಾದ ಮೇಲೆ 15 ದಿವಸ ಕೂತ್ಬಿಟ್ರು. ನೆಹರು ಓಡಿ ಹೋದರು. ಬಾಪೂಜಿ, ಬಾಪು ನಾನು ಕೊಡಿ, ನಾನು ಉಪವಾಸದಲ್ಲಿ ಹಂಗಾಗ್ಬಿಟ್ಟಿದ್ದಲ್ಲ, 55 ಕೋಟಿ ಬದಲು ಕೊಡಿ, ಇಲ್ಲದೆ ನಾನು ಸತ್ತೋಗ್ತೀನಿ. ಗಾಂಧೀಜಿ ಸತ್ತೋಗೋದಾ ಈ ಕಾರಣದಿಂದ? ಅದೊಂದು ಫೋಟೋ ಇದೆ ಗೊತ್ತಾ? ಹಿಂಗೆ ಪಟೇಲ್ರು, ಹಿಂಗೆ ನೆಹರು, ಹಿಂಗೆ ಗಾಂಧಿ, ಇದೆ ಅದು. ಆಯ್ತಾ? ಮಾತಾಡೋದು ಕೇಳೋದಿಲ್ಲ ಅಂತೇಳಿ 55 ಕೋಟಿ ಕೊಡಿ, ಹೇಳಿದರೆ ನಾನು ಸತ್ತು ಹೋಗ್ತೀನಿ. ಬಾಪು, ಇದು ಸರ್ಕಾರದಲ್ಲಿ ನನ್ನ ನಿರ್ಣಯ, ಇದು ನಾನು ಸರ್ಕಾರಕ್ಕಿಂತ ದೊಡ್ಡವನು, ನಾನು ಹೇಳ್ದಂಗೆ ಕೇಳಬೇಕು, ನೀವೆಲ್ಲ ನನ್ನ ಅಧೀನದಲ್ಲಿರಬೇಕು. ನಾನು ಯಾರು? ಮಹಾತ್ಮ ಗಾಂಧಿ. ಮಹಾತ್ಮ. ನಾನು ಇನ್ನೊಂದು ಯಾರು? ರಾಷ್ಟ್ರಪಿತ. ಪಿತ ಹೇಳ್ತಾನೆ, ಸುತ್ತರು ಕೇಳಬೇಕಲ್ವ. ಹೋಗ್ತಾರೆ, 55 ಕೋಟಿಯನ್ನು ಕೊಡ್ತಾರೆ. ಯಾವಾಗ 55 ಕೋಟಿಯನ್ನು ಕೊಡುವ ನಿರ್ಣಯಕ್ಕೆ ಬಂದರೋ, ಇನ್ನೂ ಈ ಮನುಷ್ಯನನ್ನು ಹುಟ್ಟುಬಿಟ್ರೆ ನನ್ನ ತಂದೆ ತಾನೇ, ನನ್ನ ಮಗ ಅಲ್ವಾ, ಕೊಂದು ಬಿಡ್ತೀನಿ ಅಂತ ನಿರ್ಣಯಕ್ಕೆ ಬರ್ತಾನೆ ರಾಷ್ಟ್ರಪಿತ. ಅದು ಹೋಗ್ತಾನೆ. ಅಲ್ಲಿ ಹಿಂದೂ ನಿರಾಶ್ರಿತರು
ಇದ್ರಲ್ಲ ಪಾಕಿಸ್ತಾನ ನಿರಾಶ್ರಿತರು ಅಲ್ಲ ಇದು ಬಂದವರು ಡೆಲ್ಲಿ ಅವರೆಲ್ಲ ಇದನ್ನೆಲ್ಲ ಮಾಡ್ತಾಯಿದ್ರು. ಅವರು ಅಮೂಲ್ಯ ಏನಿರುತ್ತೆ ಮಾಡ್ತಾಯಿದ್ರು, ಹೊಟ್ಟೆಗೆ ಇದಿಲ್ಲಲ್ಲ ಮಾಡ್ತಾಯಿದ್ರು. ಅದರಲ್ಲಿ ಈ ಪಿಸ್ತೂಲ್ಗಳನ್ನು ಮಾರುವವರು ಇಂಥದ್ದೆಲ್ಲ ಅಲ್ಲಿಂದ ಖರೀದಿ ಮಾಡ್ತಾನೆ. ಅವನಿಗೆ ಪಿಸ್ತೂಲ್ ಚಾಲಿಸಲಿಕ್ಕೆ ಬರಲ್ಲ ಅವನಿಗೆ. ಅದು ಒಂದು ದಿವಸ ಹೋಗಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಾನೆ ಅವನಿಗೆ ಚಾಲಿಸಲಿಕ್ಕೆ ಬರಲ್ಲ. ಏನಂದರೆ ಅವನು ಇವ್ರ ಥರ ಈ ಕೊತ್ವಾಲನ್ ಅವ್ರ ಥರ ಅವರಿಗೆ ಇದಲ್ಲಲ್ಲ, ಟ್ರೈನ್ಡ್ ಅಲ್ಲಲ್ಲ ಅವರು. ಅವು ಈ ಥರ ದೇಶಭಕ್ತರಷ್ಟೇ, ದೇಶಪ್ರೇಮಿಗಳಷ್ಟೇ, ದೇಶಕ್ಕಾಗಿ ಸಾಯೋರಷ್ಟೇ. ಅದನ್ನು ಅಲ್ಲಿ ನಿರ್ಧಾರ ಮಾಡಿ ಅವನು ಮರುದಿನ ಹೋಗಿ ಹ್ಯಾಂಡ್ ಬ್ಯಾಗಲ್ಲಿ ಗುಂಡು ಹೊಡೆದ್ಬಿಡ್ತಾನೆ. ಹತ್ತಿರದಿಂದ ಗುಂಡು ಹೊಡೆದ್ಬಿಡ್ತಾನೆ, ಯಾಕೆಂದರೆ ದೂರದಿಂದ ತಪ್ಪಿ ಹೋಗುತ್ತಾನೆ. ಗುಂಡು ಹೊಡಿತಾನೆ, ಓಡಿಲ್ಲ, ಅವನೇ ಕೈ ಎತ್ತಿ ನಿಂತು ಸರೆಂಡರ್ ಆಗ್ತಾನೆ. ಅವರೆಲ್ಲ ಬಂದು ಪಿಸ್ತೂಲನ್ನು ಬನ್ನಿ ಕರೀತಾನೆ. ಅವನು ಓಡೋಗಿದ್ರಂತೆ ಪೊಲೀಸರ ದೂರಕ್ಕೆ, ಬನ್ನಿ 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 ಪಿಸ್ತೂಲ್ ತಗೊಳ್ಳಿ, ನಾನು ನಿಮಗೆ ಗುಂಡು ಹೊಡಿಯಲ್ಲ, ನಾನು ಇವ್ರಿಗೆ ಗುಂಡು ಹೊಡಿಯಕ್ಕೆ ಬಂದೆ, ಆಯಿತು ನನ್ನ ಕೆಲಸ. ಈ ಹುಡುಗಿಯರೆಲ್ಲ ಓಡೋಗಿದ್ದಾರೆ ಅವನು ಬಿಟ್ಟು. ಅವನು ಅಂತ ಹೇಳಿದ್ದಾರೆ ಗಾಂಧಿ, ಒಂದು ಗುಂಡಿಗೆ ಸತ್ತೋಗಿದ್ದಾರೆ. ಇವರೆಲ್ಲ ಗಾಂಧಿ ಭಕ್ತ ಬಂದು ಹೇ ರಾಮ್ ಹೇ ರಾಮ್ ಹೇ ರಾಮ್ ಅಂತೇಳಿ ಹಂಸಧ್ವನಿಯಲ್ಲಿ ರಾಗದಲ್ಲಿ ಹೇಳಿದರು ಅಂತೇಳಿ ಸೇರಿಸ್ಬಿಟ್ರು. ಅಲ್ಲೂ ಒಂದು ಅವರು ಕೃಶವಾಗಿದ್ದ ಶರೀರ ಮಹಾತ್ಮ ಗಾಂಧಿದು ಒಂದು ಗುಂಡಿಗೆ ಸತ್ತೋಗಿದ್ದಾರೆ. ಅಲ್ಲಿ ಹೇ ರಾಮ್ಗೆಲ್ಲ ಏನು ಅಮ್ಮ ಅಷ್ಟೇ. ಅದನ್ನು ಇವನು ಹೇಳ್ತಾನೆ, ಹೇ ರಾಮ್ ಏನು ಹೇ ರಾಮ್ ಹೇಳಿಲ್ಲ, ನಮ್ಮ ಅಮ್ಮ ಅಂತ ಹೇಳೋ ಧ್ವನಿಗೆ ಹೇಳ್ತಾ ಅಷ್ಟೇ ತಾನೆ. ಎಷ್ಟು ಸುಳ್ಳನ್ನು ಇದೆಲ್ಲವನ್ನು ಕಟ್ಟಿ 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 ಕೊಟ್ಟರು. ಬಟ್ ಇದು ಆಯಿತು. ಬಟ್ ಪಟೇಲರಿಗೆ ಅವತ್ತು 1948 ಜನವರಿ 30ರಂದು ಮಹಾತ್ಮ ಗಾಂಧಿಯ ಹತ್ಯೆ ನಡೀತದೆ. 5:30 ಗಂಟೆಗೆ, 5 ಗಂಟೆ ಎಷ್ಟೋ ನಿಮಿಷಕ್ಕೆ ಗುಂಡು. ಅವತ್ತು ಬೆಳಿಗ್ಗೆ ಈ ಜವಾಹರ್ಲಾಲ್ ನೆಹರುಗೂ ಮತ್ತು ಪಟೇಲರಿಗೂ ದೊಡ್ಡ ಜಗಳ ಪ್ರಧಾನಮಂತ್ರಿಯ ಕಚೇರಿಯಲ್ಲಿ ನಡೀತದೆ. ದೊಡ್ಡ ಜಗಳ ನಡೀತದೆ, ಅನೇಕ ವಿಚಾರಗಳ ಜಗಳ ಮಾಡ್ತಾರೆ. ಅಲ್ಲಿಂದ ರಾಜೀನಾಮೆ ಪತ್ರವನ್ನು ಅವರ ಮುಖಕ್ಕೆ ಬಿಸಾಕ್ತಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಮುಖಕ್ಕೆ ಬಿಸಾಕಿ, ನಾನು ನಿನ್ನ ಮಂತ್ರಿಮಂಡಲದಲ್ಲಿ ಇರಲಾರೆ, ನೀವು ಹಿಂದುತ್ವವಾದಿ ಅಂತ ಇವರು, ನೀನು ಡೋಂಗಿ ಸೆಕ್ಯುಲರಿಸಮ್ ಇಟ್ಕೊಂಡು ಹೋಗ್ತಿದ್ಯಾ ಅಂತ ಇವರು. ಸೋಮನಾಥ ದೇವಾಲಯದ ಪ್ರಶ್ನೆ ಬರ್ತದೆ, 55 ಕೋಟಿ ರೂಪಾಯಿ ಕೊಡೋದನ್ನು ನೀನು ಯಾಕೆ ಕನ್ವಿನ್ಸ್ ಮಾಡಿಲ್ಲ ಅಂತ ಪಟೇಲರು ಅವ್ರಿಗೆ ಕೇಳ್ತಾ ಇರೋದು. ನೀನು ಅವರ ಮಾನಸ ಪುತ್ರ ಅಲ್ವಾ, ನನಗೆ 12 ಓಟ್ ಸಿಕ್ಕಿದ್ರು ನೀನು 15 ಓಟ್, ನಿನಗೆ 2 ಓಟ್ ಸಿಕ್ಕಿದವನು ಪ್ರಧಾನಮಂತ್ರಿ ಆಗಿದ್ದೀರಲ್ಲ, ಕನ್ವಿನ್ಸ್ ಮಾಡೋಕ್ಕೇನು? ರಾಜೀನಾಮೆ ಕೊಟ್ಟು, ರಾಜೀನಾಮೆಯನ್ನು ಅವರ ಟೇಬಲಲ್ಲಿಟ್ಟು, ಯಾವುದು ನೆಹರು ಅವ್ರದ್ದು, ಇದರ ಪ್ರತಿಯನ್ನು ನಾನು ಮಹಾತ್ಮ ಗಾಂಧಿಗೆ ಕೊಡ್ತೇನೆ ಅಂತೇಳಿ ಬರ್ತಾನೆ. 3 ಗಂಟೆ ಹೊತ್ತಿಗೆ ಮಹಾತ್ಮ ಗಾಂಧಿಯವರ ಆಶ್ರಮಕ್ಕೆ ಬರ್ತಾನೆ. ಅಲ್ಲಿ ಈ ವಿಷಯ ಹೇಳ್ತಾನೆ. 1 ಗಂಟೆಯವರೆಗೆ ಅವರಲ್ಲಿ ಮಾತುಕತೆ ನಡೀತದೆ. ಮಹಾತ್ಮ ಗಾಂಧಿಗೂ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್, ಮಹಾತ್ಮ ಗಾಂಧಿಗೆ ನಡೀತದೆ ರಾಜೀನಾಮೆಯ ವಿಷಯವನ್ನು ಆಗ ಅವರು ತಡೀತಾರೆ ಅವರನ್ನು. ಅದು ಕೂಡ ನೆಹರು ಅವರು ದೂರವಾಣಿ ಕರೆ ಮಾಡಿ ಯಾರ್ದೋ ಅದು ದೂತರನ್ನ ಕಳಿಸಿ ರಾಜೀನಾಮೆಯನ್ನು ಇದು ಮಾಡಬೇಡಿ ಅಂತ ಹೇಳಿದರು ಅಂತ ಇದೆ. ಅದು ಗೊತ್ತಿಲ್ಲ, ಅದರಲ್ಲಿ ಅದಕ್ಕೆ ಇದಿಲ್ಲ. ಆದರೆ 1 ಗಂಟೆ ಕಾಲ ಅವರು, ನೀನು ಈಗ ರಾಜೀನಾಮೆ ಕೊಡಬೇಡ, ಭಾರತದ ಸ್ಥಿತಿ ಭಾಳ ಅಂದರೆ ಈಗೆಲ್ಲ ಕೋಮುಗಲಭೆ ಇದಾಗ್ತಿದೆ, ಭಾಳ ಕ್ರಿಟಿಕಲ್ ಪೊಸಿಷನಲ್ಲಿದೆ, ನೀನು ಕೊಡಬೇಡ, ನಾನು ನೆಹರನ್ನ ಕರೆಸಿ ಅವನಿಗೆ ಬುದ್ಧಿವಾದ ಹೇಳ್ತೀನಿ, ಅವನಿಗೆ ಚೀಮಾರಿ ಹಾಕ್ತೀನಿ ಅಂತ ಇವರು ಪಟೇಲರಿಗೆ ಹೇಳ್ತಾರೆ. ಅಸಮಾಧಾನಿತ ಪಟೇಲರು ಅಲ್ಲಿಂದ ಎದ್ದು ಮನೆಗೆ ತಲುಪಲಿಲ್ಲ. ಅವರ ಏನು ಮನೆ ತಲುಪಲಿ, ಇಲ್ಲಿ ಫೈರ್ ಆಗಿದೆ. ಇಲ್ಲ, ಇವರಿಗೆ ಫೈರ್ ಆಗದಿದ್ದರೆ ಅವತ್ತಿನ ದೊಡ್ಡ ಸುದ್ದಿ ಭಾರತದ ಗೃಹ ಮಂತ್ರಿ ಮತ್ತು ಇವರ ಮಧ್ಯೆ ಮುನಿಸು ರಾಜೀನಾಮೆ ಅಂತೇಳಿ ದೊಡ್ಡ ಸುದ್ದಿ, ಸ್ಫೋಟ ಅಂತ ಬರ್ತಾಯಿತ್ತು. ಆ ಸುದ್ದಿ ಅಲ್ಲಿಂದ ಕೊಲೆಯಾಗಿ ಹೋದ್ರಲ್ಲ, ಇನ್ನೇನು ಈ ಸುದ್ದಿ? ಇವರು ರಾಜೀನಾಮೆ ವಿಷಯನ ಹೇಳೋಕ್ಕಾಗ್ತದ ಯಾರ ಜೊತೆ? ಇನ್ನೂ ಅವರ ಯಾರು ಬಂದರು, ಯಾರು ಬಂದರು, ಅದು ಬಂದರು, ಇದು ಬಂದರು, ಇವರೆಲ್ಲ 10,000 RSS ಸ್ವಯಂ ಸೇವಕರನ್ನು ಅರೆಸ್ಟ್ ಮಾಡ್ತಾರೆ. 10,000 ಸುಮ್ಮನೆ ಅವ್ರನ್ನ ಕರ್ಕೊಂಬರ್ತಾರೆ, ಪೊಲೀಸ್ ಸ್ಟೇಷನ್ ಇಟ್ಕೊಂಡು ಹೆದರಿಸ್ತಾರೆ, 1 ವಾರದವರೆಗೆ ಇಟ್ಕೊಳ್ತಾರೆ, ಕಳಿಸ್ತಾರೆ. ಕೆಲವರನ್ನು ಅರೆಸ್ಟ್ ಮಾಡ್ತಾರೆ. ಸುಮಾರು 1 ವರ್ಷದವರೆಗೆ ಜೈಲಲ್ಲಿ ಇದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು. ಅದರಲ್ಲಿ ಎಷ್ಟೋ ಜನ ಗಾಂಧಿ ಪರ ಇದ್ದವರು ಕೂಡ ಇದ್ದರಂತೆ. ಇಲ್ಲ ಗಾಂಧೀಜಿ ದೇಶಕ್ಕಾಗಿ ಓಡಾಡಿದ್ದಾರೆ ಅಂತ ಹೇಳೋ ಚಿಂತನೆ ಇದ್ದವರು ಇದ್ದರಂತೆ. ಯಾಕೆಂದರೆ ಇವು ಹೆಡ್ಗೇವಾರ್ ಇದ್ದಾರಲ್ಲ, ಅವರು ನಾಗ್ಪುರದಲ್ಲಿ ಕಾಂಗ್ರೆಸ್ಸಿನ ಕಾರ್ಯದರ್ಶಿ ಆಗಿದ್ದವರು. ಅವರು ಕಾಂಗ್ರೆಸ್ಸಿನ ಒಬ್ಬ ಜನ ಜೈಲಿಗೆ ಹೋಗಿದ್ದರು 1.5 ವರ್ಷ.
ಅಂದರೆ ಈ ಘಟನೆ ಏನಿದೆ ಅವನ ಕೊಲ್ಲಲಿಕ್ಕೆ ಪ್ರೇರಣೆ ಕೊಡ್ತು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.